ಸರ್, ಇವತ್ತೇನು ತೆರವು ಕಾರ್ಯಾಚರಣೆ ನಡೆದಿದೆ ಅದು ಈ ಹಿಂದೆ 2012ರಲ್ಲಿ PP ಆ್ಯಕ್ಟಲ್ಲಿ ಆದೇಶ ಆಗಿತ್ತು. ಇದನ್ನು ಎವಿಕ್ಷನ್ ಮಾಡಬೇಕು ಅಂಥೇಳಿ ನಿರ್ಮಲಾ ಪಿ ಶೆಟ್ಟಿ ಏನು ಟೆನೆಂಟ್ ಇದ್ದಾರೆ ಅವರನ್ನು ಎವಿಕ್ಷನ್ ಮಾಡಿಸೋ ಆರ್ಡರ್ಸ್ ಆಗಿತ್ತು ನಿರ್ಮಲಾ ಪಿ ಶೆಟ್ಟಿ ಮತ್ತು ಹುಕ್ಮಿ ಚಂದ್ ಅವರಿಗೆ. ಆ ಆದೇಶಕ್ಕೆ ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಏನು ಮಾಡಿದ್ರು, 2012ರಲ್ಲಿ 5 ವರ್ಷ ಅವರಿಗೆ ಕಾಲಾವಕಾಶ ಕೊಟ್ಟರು. ಖಾಲಿ ಮಾಡಿಕೊಡ್ಲಿಕ್ಕೆ 5 ವರ್ಷ ಟೈಮ್ ಕೊಟ್ಟರು. 5 ವರ್ಷ ಟೈಮ್ ಕೊಟ್ಟಿದ ನಂತರ 2017ರಲ್ಲಿ ಅವ್ರು ಖಾಲಿ ಮಾಡಿ ಕೊಡೋ ಸಮಯದಲ್ಲಿ SP ಅಣ್ಣಾಮಲೈ ಸಾಹೇಬರು ಇದ್ದರು. ಆ ಟೈಮಲ್ಲಿ ಟೈಟಲ್ ಡಿಸ್ಪ್ಯೂಟ್ ಮಾಡಿಬಿಟ್ರು. ಸುಮ್ಮನೆ ಬೇಕು ಅಂತ ಈಗ ಖಾಲಿ ಮಾಡಿಕೊಡೋ ಟೈಮಲ್ಲಿ ಒಂದು ಟೈಟಲ್ ಡಿಸ್ಪ್ಯೂಟ್ ಮಾಡಿದ್ರು. ಡಿಸ್ಟಿಕ್ ಕೋರ್ಟಲ್ಲಿ ಅದು ಟೈಟಲ್ ಡಿಸ್ಪ್ಯೂಟ್ ಇದೆ ಅಂಥೇಳಿ ಆದೇಶ ಆಯಿತು. ನಂತರ ನಾವು ಆ ಆದೇಶದ ವಿರುದ್ಧವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಕರ್ನಾಟಕ ಹೈಕೋರ್ಟಲ್ಲಿ ಸ್ಟೇ ತಗೊಂಡ್ವಿ. 2017ರಲ್ಲಿ ಸ್ಟೇ ತಗೊಂಡ್ವಿ. ಸ್ಟೇ ತಗೊಂಡ ನಂತರ ಅದು ಇದುವರೆಗೂ ಪೆಂಡಿಂಗ್ ಇತ್ತು ಕೇಸು. ಈಗ 28/1/2025 ಕ್ಲಿಯರ್ ಆಗಿ ಆದೇಶ ಆಯಿತು. ಈ ಹಿಂದೆ ಏನು 2012ರಲ್ಲಿ ಆದೇಶ ಆಗಿತ್ತು ಆ ಆದೇಶ ಸರಿ ಇದೆ. 2017ರಲ್ಲಿ ಏನು ಜಿಲ್ಲಾ ನ್ಯಾಯಾಲಯದಲ್ಲಿ ಆದೇಶ ಆಗಿತ್ತು ಆ ಆದೇಶನ ಕ್ವಾಶ್ ಆಗಿದೆ. ಅದರಂತೆ ನಾವು ಇವತ್ತು ಎವಿಕ್ಷನ್ ಮಾಡ್ಸೋಕೆ ಹೋಗಿದ್ವಿ. ಸರ್, ಇವಾಗ ಅವರು ಏನು ಕಟ್ಟಡಗಳು ತೆರವಾಗಿದೆ ಆ ಜಾಗದಲ್ಲೇ ನಾವು ಮತ್ತೆ ಕಟ್ಟಡ ಕಟ್ತೀವಿ ಅಂತ ಹೇಳ್ಬಿಟ್ಟು BJP ಮತ್ತು ಹಿಂದೂ ಪರ ಸಂಘಟನೆಗಳು ಚಾಲೆಂಜ್ ಹಾಕಿದ್ದಾರೆ. ಅದ್ರ ಬಗ್ಗೆ ನಾನೇನು ಇದು ಮಾಡಲ್ಲ ಸರ್. ನಾನು ಏನಿದೆ ಕೋರ್ಟ್ ಮುಖಾಂತರ ಮಾತಾಡ್ತೀನಿ. ನಿರ್ಮಲಾ ಪಿ ಶೆಟ್ಟಿ ವಿಸಸ್ಸು ಇದು BTME ಇರೋದು, ಬೇರೆ ಯಾರು ಇದಕ್ಕೆ ಸಂಬಂಧ ಇಲ್ಲ. ಅವ್ರ ಟೈಟಲ್ ಡಿಸ್ಪ್ಯೂಟ್ ಇದ್ದರೆ ಅವ್ರು ಕೋರ್ಟಿಗೆ ಹೋಗಿ ಮಾತಾಡಲಿ. BTME ಏನು ಸಂಸ್ಥೆ ಇದೆ, ಬೋರ್ಡ್ ಆಫ್ ಟ್ರಸ್ಟ್ ಮುಸ್ಲಿಂ ಎಂಡೋಮೆಂಟ್ಸ್ ವಫ್ ಜಾಮಿಯಾ ಮಸೀದಿ ಏನು ಸಂಸ್ಥೆ ಇದೆ, ಇದು ವಫ್ ಬೋರ್ಡ್ ಅಂಡರಲ್ಲಿ ಬರುತ್ತೆ. ಈಗ ನೆಲ್ಲೂರು ಮಠ ಮತ್ತು ನಿಮ್ಮ ನಡುವೆ ಕೋರ್ಟಲ್ಲಿ ಇಲ್ಲ ಯಾವುದೇ ರೀತಿ ಕೇಸ್ ಇಲ್ಲ. ನೀವು ನಗರಸಭೆ ವಿರುದ್ಧ ಕೇಸ್ ಇದೆ. ಮುನ್ಸಿಪಲ್ ಕಮಿಷನರು ಏನು ದಬ್ಬಾಳಿಕೆ ಮಾಡಿ 2022ರಲ್ಲಿ ಸರ್ವೆ ಮಾಡಕ್ಕೆ ನೋಡಿದ್ರು, ಅದರ ವಿರುದ್ಧ ನಾವು ಸ್ಟೇ ತೊಗೊಂಡ್ಬಂದಿದ್ದೀವಿ. ಮುನ್ಸಿಪಲ್ ಕಮಿಷನರು ನಮ್ಮ ಜಾಗದಲ್ಲಿ ಏನು ಸರ್ವೆ ಮಾಡೋಂಗಿಲ್ಲ, ಡೆಮಾಲಿಷ್ ಮಾಡೋಂಗಿಲ್ಲ, ಹಾಗೂ ಬೇರೆ ರೀತಿ ಏನು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡೋಂಗಿಲ್ಲ, ಇಂಟರ್ಫೈರ್ ಆಗೋಂಗಿಲ್ಲ ಅಂಥೇಳಿ ಆದೇಶ ತಂದಿದ್ದೀವಿ. ಈಗ ಏಕಾಏಕಿ ನೀವು ತೆರವು ಮಾಡಿರಾ ಅಂತೇಳಿ ಏಕಾಏಕಿ ಏನೂ ಇಲ್ಲ ಸರ್. ಇದ್ರ ಮಾಹಿತಿ ಕೊಟ್ಟಿದ್ದೀವಿ. ಹೈಕೋರ್ಟಿಂದ ನೋಟಿಸ್ ಹೋಗಿದೆ, ಕೇವಿಯಟ್ ಫೈಲ್ ಮಾಡಿದ್ದೀವಿ. ಅವರಿಗೆ ಫೋನ್ ಮುಖಾಂತರ ಹೇಳಿದ್ದೀನಿ, ವಾಟ್ಸಪ್ಪಲ್ಲಿ ವಿಡಿಯೋ ಕಳಿಸಿ ಹೇಳಿದ್ದೀನಿ. ಅವರು ನಮಗೆ ಶನಿವಾರ ತನಕ ಖಾಲಿ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. 15 ದಿವಸ ಮುಂಚೆನೇ ಅವರು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ಒಂದು 4 ವಸ್ತಿಟ್ಟು ಕ್ರಿಯೇಟ್ ಮಾಡ್ತಿದ್ದಾರೆ ಅಷ್ಟೇ. ಆಲ್ರೆಡಿ ಅದು ಖಾಲಿ ಇತ್ತು. ಮುದಸ್ಸಿರ್ ಪಾಷಾ, ಅಧ್ಯಕ್ಷರು, ಜಾಮಿಯಾ ಮಸೀದಿ ಆಡಳಿತ ಸಂಸ್ಥೆ, ಬೋರ್ಡ್ ಆಫ್ ಟ್ರಸ್ಟ್ ಮುಸ್ಲಿಂ ಎಂಡೋಮೆಂಟ್ಸ್ ವಫ್ ಜಾಮಿಯಾ ಮಸೀದಿ, ಚಿಕ್ಕಮಗಳೂರು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.